ಕುಲಕಸಬುಗಳಿಂದ ಗುರುತಿಸಲ್ಪಡುವ ಕಂಬಾರರು ವಿಶ್ವಕರ್ಮ ಸಮುದಾಯದೊಳಗೆ ಬರುವ ಪಂಚಮಸಾಲಿಗಳಾಗಿದ್ದಾರೆ. ಆದರೆ ಇತ್ತೀಚೆಗೆ ಕಾಯಕದಿಂದ ಗುರುತಿಸಲ್ಪಡುವ ಕಂಬಾರರು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರುವ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಿಂದ ಸವಲತ್ತುಗಳು ನೀಡಬೇಕು ಎಂದು ಹೇಳಿದ್ದು, ನಿಗಮದಿಂದ ಯಾವುದೇ ಸವಲತ್ತುಗಳು ನೀಡಬಾರದು ಎಂದು ವಿಶ್ವಕರ್ಮ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ದೇವೇಂದ್ರಪ್ಪ ದೇಸಾಯಿ ಕಲ್ಲೂರ್ ಅವರು ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಲಕಸುಬುಗಳನ್ನು ಹೊಂದಿರುವವರಿಗೆ ಮಾತ್ರ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಲ್ಲಿ ಅವಕಾಶವಿದೆ. ಮಂಚ ಕುಲಕಸುಬುಗಳನ್ನು ಇತರೆ ಸಮಾಜದವರು ಮಾಡಿದ್ರೂ ಅವರಿಗೆ ನಿಗಮದ ಸೌಲಭ್ಯಗಳಿಗೆ ಅರ್ಹರಲ್ಲ ಎಂದು ಹೇಳಿಕೆ ನೀಡಲಾಗಿತ್ತು. ಆದರೆ ಕೆಲವರಿಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಹೋರಾಟ ಮಾಡದೆ ಸಂವಿಧಾನಾತ್ಮಕವಾಗಿ ನೀಡಿರುವ ಹಕ್ಕುಗಳನ್ನು ಅರಿಯದೆ ತಮ್ಮನ್ನ ಹೀಯಾಳಿಸಲಾಗಿದೆ ಎಂದು ತಪ್ಪು ಕಲ್ಪನೆಯಲ್ಲಿ ಬರೆದಿದ್ದಾರೆ. ಆದರೆ ಲಿಂಗಾಯತ ಧರ್ಮವನ್ನು ಪಾಲಿಸುವ ಕಂಬಾರರು ತಮಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಬೇಕು ಎಂದು ಸರ್ಕಾರಕ್ಕೆ ಹೇಳಲಿ, ಅದಕ್ಕೆ ನಾವು ಅಡ್ಡಿ ಇಲ್ಲ. ಆದರೆ ಹಿಂದಿನ ಬಾಗಿಲಿನಿಂದ ಬಂದು ವಿಶ್ವಕರ್ಮ ಸಮಾಜಕ್ಕೆ ನೀಡುವ ಅವಕಾಶಗಳನ್ನು ತಪ್ಪಿಸಲು ನಾವು ಬಿಡೋದಿಲ್ಲ. ಅಂತಹವರನ್ನ ಖಂಡಿಸ್ತೇವೆ. ಕಾನೂನಿನ ಹೋರಾಟ ನಮ್ಮ ವಿಶ್ವಕರ್ಮ ಸಮಾಜದ ಧರ್ಮಗುರುಗಳಿಗೆ ಹಾಗೂ ಮುಖಂಡರಿಗೆ ಸರಿಯಾಗಿ ಗೊತ್ತಿದೆ. ಹಿಂದಿನ ಬಾಗಿಲು ಮುಖಾಂತರ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಿಂದ ಸವಲತ್ತು ಪಡೆಯಲು ಯತ್ನಿಸಿದವರಿಗೆ ತಕ್ಕ ಉತ್ತರ ನೀಡಲು ಕೂಡ ಸಮಾಜದವರು ಮುಂದಾಗಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಮೂಲಕ ಎಚ್ಚರಿಕೆ ನೀಡಲಾಗುತ್ತೆ ಅಂತ ಹೇಳಲಾಗಿದೆ. ಮುಂದೆ ಇದೇ ರೀತಿಯಾಗಿ ಹೇಳಿಕೆ ನೀಡಿದರೆ ವಿಶ್ವಕರ್ಮ ಧರ್ಮಗುರುಗಳು ಹಾಗೂ ಸಮಾಜ ಬಾಂಧವರು ತಕ್ಕ ಉತ್ತರ ನೀಡುತ್ತಾರೆ. ಬ್ರಹ್ಮಾನಂದ ಮಹಾಸ್ವಾಮಿಗಳು ವಿಶ್ವಕರ್ಮ 3000 ಈಶ್ವರ ಮಠ ಅಫ್ಜಲ್ಪುರ, ಪರಮಪೂಜ್ಯ ರಾಮಚಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಮಾರುಜಾದೀಶ್ವರ ಮಠ ಸಿಂದಗಿಯವರು ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಕುಲಕಸುಬು ನಿಗಮದಲ್ಲಿ ಕುಲಕಸುಬು ಅಲ್ಲದ ಕಂಬಾರರಿಗೆ ಸೌಲಭ್ಯದ ಅವಕಾಶ ಇಲ್ಲ ಅಂತಕ್ಕಂಥ ಒಂದು ವಿಷಯವನ್ನ ಇಟ್ಟುಕೊಂಡು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಾವು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ KP ನಂಜುಂಡಿಯವರ ಒಂದು ಸಾರಥ್ಯದಲ್ಲಿ ಸಮಾಜದ ಎಲ್ಲ ಸ್ವಾಮೀಜಿಗಳು, ಸಮಾಜದ ಹಿರಿಯರು, ಮುಖಂಡರು ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿರ್ತಕ್ಕಂಥ 30-40 ಲಕ್ಷ ವಿಶ್ವಕರ್ಮ ಸಮಾಜದವರ ಹೋರಾಟ ಸುಮಾರು 2 ದಶಕಗಳವರೆಗೆ ಹೋರಾಟವನ್ನು ಮಾಡಿ ನಮಗೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮವು ನಮಗೆ ಸರ್ಕಾರ ಕೊಟ್ಟಿದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ. ಈ ಅಭಿವೃದ್ಧಿ ನಿಗಮದಲ್ಲಿ ಏನಪ್ಪಾ ಅಂತಂದ್ರೆ ಅನ್ಯ ಸಮುದಾಯದವರು ನಾವು ಕೂಡ ವಿಶ್ವಕರ್ಮರಂತ ಹೇಳ್ಕೊಂಡು, ನಾವು ಕೂಡ ವಿಶ್ವಕರ್ಮರಿದ್ದೀವಿ ಅಂತ ಹೇಳ್ಕೊಂಡು ವಿಶ್ವಕರ್ಮ ಪದವನ್ನು ಬಳಸಿಕೊಂಡು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಸವಲತ್ತುಗಳನ್ನ ಕಸಿದುಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ದೇವೇಂದ್ರ ಕಲ್ಲೂರ್ ಅವರು ಸಂಪೂರ್ಣವಾಗಿ ಇದನ್ನ ಖಂಡಿಸ್ತಾರೆ, ಇದನ್ನು ವಿರೋಧಿಸ್ತಾರೆ. ಅವರ ಜೊತೆಗೆ ನಾವು ಕೂಡ ಆ ವಿರೋಧವನ್ನ ವ್ಯಕ್ತಪಡಿಸ್ತೀವಿ ಅಂತ ಒಂದು ಮಾತನ್ನ ಹೇಳ್ತಾ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಬಹಳ ಹೋರಾಟವನ್ನು ಮಾಡಿವಿ. ಸರ್ಕಾರ ನಮಗೆ ಅದು ಕೊಟ್ಟಿದ್ದು ಅನ್ಯ ಸಮುದಾಯದ ಪಾಲಾಗ್ತಿರೋದು ಬಹಳ ಒಂದು ಖಂಡನೀಯ. ಹೀಗೆ ತೋಬಾರದಾಗಿತ್ತವರು. ನಾವು ವಿಶ್ವಕರ್ಮರು ಮೂಲತಃ ಪಂಚಕಸುಬುಗಳನ್ನು ಮಾಡಿಕೊಂಡು ಬಂದೀವಿ. ನಮ್ಮ ಕಸುಬುಗಳನ್ನು ಕೂಡ ಅವರು ಕೂಡ ವಿಶ್ವಕರ್ಮರು ಅಲ್ಲದವರು ಕೂಡ ಪಂಚಕಸುಬುಗಳನ್ನು ಮಾಡ್ಲಕತ್ತಾರ. ನಮ್ಮ ಕಸುಬುಗಳು ಅನ್ಯ ಸಮುದಾಯದವರು ಕೂಡ ಮಾಡ್ಲಕತ್ತಾರ. ಅದನ್ನು ಕಸಬೇಕಂತಕ್ಕಂಥ ಕೆಲಸ ಅನ್ಯ ಸಮುದಾಯದವರು ಮಾಡ್ಲಕತ್ತದನ್ನು ತುಂಬ ಖಂಡಿಸ್ತೀವಿ. ನಮ್ಮ ಕಲ್ಲೂರವರು ಬಗ್ಗೆ ಅವರು ಮಾನನಷ್ಟ ಮೊಕದ್ದಮೆಯನ್ನು ಹೇಳ್ತೀವಿ ಅಂತೇಳಿ ಪತ್ರಿಕೆಯಲ್ಲಿ ಹೇಳಿಕೊಟ್ಟಾರ. ಅವ್ರ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ. ಅದನ್ನು ಹೀಗೆ ಅವರು ಮುಂದುವರಿಸಿದ್ರೆ ಪತ್ರಿಕೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದೆ, ಆದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೀವಿ. ಹೀಗೆ ಅವರು ಹೇಳಿಕೆ ಕೊಡೋಂಗಿಲ್ಲ. ಬೇಕಾದ್ರೆ ಅವರು ಇನ್ನೊಂದು ಅಭಿವೃದ್ಧಿ ನಿಗಮವನ್ನು ಮಾಡ್ಕೊಳ್ಳಿ. ಅವರು ಮೂಲತಃ ಲಿಂಗಾಯತ ಕಂಬಾರಾಗ್ಯಾರ. ಅವರು ತಾವೇ ಬೇಕಾದ್ರೆ ಸಪರೇಟ್ ಒಂದು ಅಭಿವೃದ್ಧಿ ನಿಗಮವನ್ನು ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ನಾವು ಸುಮಾರು ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ಕಾನೂನಾತ್ಮಕವಾಗಿ ನಮ್ಮ KP ನಂಜುಂಡಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸಮಾಜದ ನಮ್ಮ 30-40 ಲಕ್ಷ ವಿಶ್ವಕರ್ಮರು ಹೋರಾಡಿ ಅದನ್ನು ತೆಗೆದುಕೊಂಡಿವಿ. ಅದನ್ನು ಕಸಿದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇವೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ನನ್ನ ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.